ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯ ಕಲಿಯಲು ಆರಂಭಿಸುವ ಬಹುತೇಕ ಜನರು ಒಂದು ತಪ್ಪು ಮಾಡುತ್ತಾರೆ. ಅದೇನೆಂದರೆ ಅವರು ನೇರವಾಗಿ ಫಲವನ್ನು ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಜ್ಯೋತಿಷ್ಯದ ಅಡಿಪಾಯ ಫೌಂಡೇಶನ್ ಏನು ಎಂಬುದರ ಬಗ್ಗೆ ಯಾರೂ ಕಲಿಯಲು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನಾವು ಇಂದಿನಿಂದ ಜ್ಯೋತಿಷ್ಯದ ಅಡಿಪಾಯವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಇನ್ನು ಮುಂದೆ ಮಾಡೋಣ ಅಂತ ಅನಿಸಿ ಈ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಇದರಲ್ಲಿ ಮೊದಲನೇದಾಗಿ ಜ್ಯೋತಿಷ್ಯದಲ್ಲಿ ಫೌಂಡೇಶನ್ ಅಂತ ಬಂದಾಗ ಅದಕ್ಕೆ ಮೊದಲನೇದಾಗಿ ನಾವು ನೋಡುವಂಥದ್ದು ಕಾಲಚಕ್ರ ಅಂತ ಹೇಳ್ತೇವೆ. ಈ ಕಾಲಚಕ್ರ ಎಂದರೇನು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಕಾಲಚಕ್ರ ಅಂದರೆ ನಾವು ಸಾಮಾನ್ಯವಾಗಿ ಕಾಲ ಎಂದರೆ ಗಂಟೆ ಅಥವಾ ದಿನ ಅಥವಾ ತಿಂಗಳು ಅಥವಾ ವರ್ಷ ಅಂತ ಅಂದುಕೊಳ್ತೇವೆ. ಆದರೆ ನಿಜವಾಗ್ಲಿಯೂ ಜ್ಯೋತಿಷ್ಯದಲ್ಲಿ ಕಾಲ ಎಂದರೆ ಕೇವಲ ಸಮಯವಲ್ಲ. ಕಾಲ ಎಂದರೆ ಅದು ಒಂದು ಬದಲಾವಣೆಯ ಶಕ್ತಿ ಅಂತ ನಾವು ಕರೀತೇವೆ. ಯಾಕಂದರೆ ಈ ಬ್ರಹ್ಮಾಂಡದಲ್ಲಿ ಯಾವುದೂ ಶಾಶ್ವತವಲ್ಲ. ಒಂದು ಮಗು ಯುವಕನಾಗುತ್ತಾನೆ, ಆ ಯುವಕ ವೃದ್ಧನಾಗುತ್ತಾನೆ, ಬೀಜ ಮರವಾಗುತ್ತೆ, ಹಗಲು ರಾತ್ರಿ ಆಗುತ್ತೆ. ಈ ನಿರಂತರ ಬದಲಾವಣೆಯೇ ಕಾಲಚಕ್ರ ಅಂತ ನಾವು ಕರೀತೇವೆ. ಹಾಗೆ ಈ ಕಾಲಚಕ್ರದಲ್ಲಿ ಗ್ರಹಗಳ ಪಾತ್ರ ಎಂಥದ್ದು ಅಂತ ನಾವು ಎರಡನೇದಾಗಿ ನೋಡಬೇಕಾಗುತ್ತೆ. ಗ್ರಹಗಳ ಪಾತ್ರ ಯಾವ ಥರ, ಈ ಗ್ರಹಗಳು ಯಾವ ರೀತಿ ರೋಲ್ ಮಾಡುತ್ತೆ ನಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮೊದಲನೇದಾಗಿ ಗ್ರಹಗಳಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಗ್ರಹಗಳು ಘಟನೆಗಳನ್ನು ಸೃಷ್ಟಿಸುವುದಿಲ್ಲ. ಇದು ನಿಜವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ತುಂಬ ಜನ ಏನು ಅಂದ್ಕೊಳ್ತಾರೆ, ಗ್ರಹಗಳು ನಮಗೆ ಎಲ್ಲ ಘಟನೆಗಳನ್ನು ಸೃಷ್ಟಿಸ್ತಾ ಇದೆ ಅಥವಾ ಏನೋ ಮಾಡ್ತಾ ಇದೆ, ನಮ್ಮನ್ನು ಒಳ್ಳೆಯದು ಕೆಟ್ಟದ್ದು ಎಲ್ಲ ಗ್ರಹಗಳು ಮಾಡ್ತಾ ಇದೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆದರೆ ಅವು ಸಮಯವನ್ನು ಮಾತ್ರ ಸೂಚಿಸುತ್ತವೆ, ಘಟನೆಗಳನ್ನು ಅಲ್ಲ. ಯಾಕೆಂದರೆ ಗಡಿಯಾರದ ಮುಳ್ಳು ಸಮಯವನ್ನು ತೋರಿಸುವಂತೆ ಗ್ರಹಗಳು ಕಾಲವನ್ನು ಸೂಚಿಸುತ್ತವೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜ್ಯೋತಿಷ್ಯ ಎಂದರೇನು ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಹಾಗಾದರೆ ಗ್ರಹಗಳೇ ಒಂದು ಸೂಚನೆ ಕೊಡುತ್ತೆ, ಗ್ರಹಗಳು ಘಟನೆಗಳನ್ನು ಸೂಚಿಸುವುದಿಲ್ಲ ಅನ್ನೋದಾದರೆ ಜ್ಯೋತಿಷ್ಯ ಅಂದ್ರೇನು, ಜ್ಯೋತಿ ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಹುಟ್ಟೋದಾದರೆ, ಜ್ಯೋತಿ ಅಂದರೆ ಬೆಳಕು, ಶಾ ಅಂದರೆ ದಾರಿ. ದಾರಿ ಅಂದರೆ ಅದು ತೋರಿಸುವಂಥದ್ದು. ದಾರಿ ಆಲ್ರೆಡಿ ಇದೆ, ಆದರೆ ಅದು ಯಾವ ರೂಟಲ್ಲಿ ಹೋಗಬೇಕು ಅನ್ನೋದನ್ನು ತೋರಿಸುವಂಥದ್ದನ್ನು ನಾವು ಇಲ್ಲಿ ಹೇಳ್ತೀವಿ. ಬಹಳ ಜನ ಏನಪ್ಪ ಅಂದರೆ ಗ್ರಹಗಳು ನಮ್ಮ ಜೀವನವನ್ನು ನಡೆಸುತ್ತೆ ಅಂತ ಹೇಳುತ್ತಾರೆ. ಆದರೆ ಆಳವಾದ ಜ್ಯೋತಿಷ್ಯ ದೃಷ್ಟಿಯಲ್ಲಿ ನಾವು ಅದನ್ನು ನೋಡಿದಾಗ ಗ್ರಹಗಳು ಘಟನೆಗಳನ್ನು ಮಾಡಿಸುವುದಿಲ್ಲ, ಅವು ಕಾಲದ ಸೂಚಕಗಳು ಮಾತ್ರ. ಯಾಕಂದರೆ ನಾನು ಉದಾಹರಣೆ ಕೊಟ್ಟೆ, ಗಡಿಯಾರದ ಮುಳ್ಳು 12 ಗಂಟೆ ತೋರಿಸುತ್ತೆ, ಅದು ಮಧ್ಯಾಹ್ನವನ್ನು ಸೃಷ್ಟಿಸುವುದಿಲ್ಲ, ಕೇವಲ ತೋರಿಸುತ್ತೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಗ್ರಹಗಳು ಈ ರೀತಿ ಪಾತ್ರ ವಹಿಸೋದಾದರೆ, ಸಮಯವನ್ನು ಸೂಚಿಸೋದಾದರೆ ಕುಂಡಲಿ ಅಂದ್ರೇನು ಅಂತ ಮತ್ತೆ ಪ್ರಶ್ನೆ ಹುಟ್ಟುತ್ತೆ. ಕುಂಡಲಿ ಅಂದ್ರೇನು, ಕುಂಡಲಿನ ಹೇಗೆ ನೋಡಬೇಕು, ಯಾವ ರೀತಿ ಅನ್ನೋದ್ರ ಬಗ್ಗೆ. ಕುಂಡಲಿ ಅಂದರೆ ಅದೊಂದು ಫೋಟೋ ರೀತಿ, ಅಂದರೆ ಅದು ಜನನ ಕ್ಷಣದ ಕಾಲದ ಒಂದು ನಕ್ಷೆ ಅಥವಾ ಟೈಮ್ ಮ್ಯಾಪ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಆ ಮ್ಯಾಪ್ ಹೆಂಗಿತ್ತು ಅನ್ನೋದನ್ನು ಅದು ತೋರಿಸುವಂಥದ್ದು. ಅಂದರೆ ಇದು ಕೇವಲ 12 ಮನೆಗಳ ಚಿತ್ರಣವಲ್ಲ, ಇದು ನೀವು ಹುಟ್ಟಿದ ಕ್ಷಣದಲ್ಲಿ ಬ್ರಹ್ಮಾಂಡದ ಸ್ಥಿತಿಯ ಒಂದು ದಾಖಲೆಯಾಗಿದೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಕುಂಡಲಿಯಲ್ಲಿ ಬರುವ 12 ಭಾವಗಳು ಸಂಪೂರ್ಣವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಚರರಾಶಿ, ಸ್ಥಿರ ರಾಶಿ, ದ್ವಿಸ್ವಭಾವ ರಾಶಿ ಯಾಕೆ ವಿಂಗಡಣೆ ಮಾಡಿದ್ದಾರೆ, ಮೇಷರಾಶಿಗೆ ಯಾಕೆ ಕುಜನ ಅಧಿಪತಿ ಮಾಡಿದ್ದಾರೆ, ಮೇಷರಾಶಿಯಲ್ಲಿ ಅಗ್ನಿತತ್ವ ಯಾಕೆ ಮಾಡಿದ್ದಾರೆ, ಮತ್ತು ಮುಖ್ಯವಾಗಿ 3 ಗುಣಗಳು ಬರುತ್ತೆ, ಸತ್ವಗುಣ, ರಜಸ್ಗುಣ, ತಮಸ್ ಗುಣ ಅಂತ. ಆ ಗುಣಗಳ ಇರುವ ಹಿನ್ನೆಲೆ ಏನು, ಇದೆಲ್ಲವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಜ್ಯೋತಿಷದಲ್ಲಿ ಹೇಗೆ ಬಳಸಲ್ಪಟ್ಟಿದೆ ಎಂದು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಕುಂಡಲಿ ಎಂದಾಗ, ಒಂದು ಜಾತಕ ಎಂದಾಗ ಅಲ್ಲಿ ಬರುವಂತಹ ರಾಶಿಗಳು, ಅದರ ಅರ್ಥಗಳು, ಅದರಲ್ಲೂ ನಿಜವಾದ ಅರ್ಥಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ನಂತರ 12 ಭಾವಗಳ ಹಿಂದಿನ ತತ್ವವೇನು, ಕಾಲಪುರುಷ ಎಂದರೇನು, ಪ್ರಕೃತಿ ಮತ್ತು ಜ್ಯೋತಿಷದ ಸಂಬಂಧ ಹೇಗಾಯಿತು, ರಾಶಿ ಭಾವ ಗ್ರಹಗಳ ಇದರ ವ್ಯತ್ಯಾಸವೇನು, ಗ್ರಹಗಳ ಸಮಯವನ್ನು ಹೇಗೆ ಸೂಚಿಸುತ್ತದೆ,
ಇದೆಲ್ಲ ಫಲ ಹೇಳುವ ಮೊದಲು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ನಿಯಮಗಳು ಮತ್ತು ಸೂತ್ರಗಳು ಅಂತ ನಾವು ಯೋಚನೆ ಮಾಡಿ ತಗೋಬೇಕು. ಇದು ಒಂದು ಪ್ರಾಕ್ಟಿಕಲ್ ಆಗಿ ಜಾತಕ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಒಂದು ಲಾಜಿಕ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಜ್ಯೋತಿಷ್ಯ ಅರ್ಥ ಆಗುತ್ತೆ ಅಂತ ಹೇಳೋಂತಹ ವಿಷಯವಾಗಿದೆ. ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಅನೇಕ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಮಸ್ಕಾರ.